ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡಬೇಕು, ಈ ಕೇಸ್ ನ CBI ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ನಾನು ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ. ಸರಿ, ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ, ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ಅಂಡ್ ಟ್ರಸ್ಟ್ ಮೀ, ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ ತಲೆನೇ ಕೆಟ್ಬಿಡ್ತು. ಬಟ್ ಡೋಂಟ್ ವರಿ, ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ. ಅನ್ಕೊಳ್ಳಿ, ಒಂದು ಊರು, ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ. ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್, ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಹಂಗೆ. ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ, ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ, ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ, ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡೋದು. ಬಾಹುಬಲಿ ಸ್ಟ್ಯಾಚ್ಯೂ ಹತ್ರನೇ ಆಶ್ರಯ ತಗೊಳ್ತಾನೆ. ಅಂಡ್ ಒಂದೆರಡು ದಿನ ಅವ್ನು ಅಲ್ಲೇ ಉಳ್ಕೋತಾನೆ ಕೂಡ. ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಇದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ, ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆ ಸ್ಟ್ಯಾಚ್ಯೂ ಹತ್ರನೇ ಮಲ್ಕೊಳ್ತಿರ್ತಾನೆ. ಸೊ ಒಂದು ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅದೇ ಊರಿನ 5 ಜನ ಕಿಡಿಗೇಡಿಗಳು ಬಂದು ಇವನ್ ಹತ್ರ ಜಗಳ ತೆಗಿತಾರ. ಈ 5 ಜನ ಯಾರು ಅಂತ ನಂತರ ಹೇಳ್ತೇನೆ. ಸೊ ಈ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗೆದು ಅವನ್ನ ಅವಾಚ್ಯ ಶಬ್ದಗಳಿಂದ ಬೈದು ಅವನ್ನ ಹೊಡೆದು, ಅಷ್ಟೇ ಸಾಲದೆ ಆ 5 ಜನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡ್ ಬಂದು, ಇವನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ, ಇವ್ನು ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ, ನಮ್ಗೆ ಯಾಕೋ ನಿನ್ನೆ ನಮ್ಮ ಊರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯನ ಮರ್ಡರ್ ಇವನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ ಆ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವ್ರ ಹತ್ರ ಹಾಕೊಡ್ತಾರ. ಅಂಡ್ ಪೊಲೀಸ್ ಅವರು ಕೂಡ ಎಂತವ್ರು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡೋಷ್ಟ್ರಲ್ಲಿ ಸುಮಾರು 5-6 ವರ್ಷ ಕಳೆದು ಹೋಗಿರುತ್ತೆ. ಅಂಡ್ ಸ್ಟಿಲ್ ಈ ಒಂದು ಕೇಸಲ್ಲಿ ಏನೋ ಕನ್ಕ್ಲೂಷನ್ ಸಿಕ್ಕಿರಲ್ಲ. ಎವ್ರಿ ಇಯರ್ ಸೌಜನ್ಯನ ಬರ್ತ್ಡೇ ಇದ್ದಾಗ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಅವಳ ಹೆಸರಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ. ಸೊ ಒಂದು ದಿನ ಈ ಒಂದು ಪ್ರೊಟೆಸ್ಟ್ ಗಳ ನ್ಯೂಸ್ ಕಳ್ತನ ಆಗಿರಲ್ಲ. ಕಳ್ತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್. ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳ್ತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ 10 ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ. ಅಂಡ್ ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಚಿಕ್ಕ ಗೌಡ್ರು ಬರ್ತಾರ. ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು 20 ದಿನ ಆದ್ಮೇಲೆ ಸೌಜನ್ಯ ಜೊತೆ ಅಂತ ನಿರ್ದಯ ಘಟನೆ ಆಗಿದ್ದು. ಸೊ ಪೊಲೀಸ್ ಅವರು ಸೌಜನ್ಯ ಕೇಸ್ ಅಲ್ಲಿ ಸಂತೋಷ್ ರಾವ್ನ ಫಿಟ್ ಮಾಡೋದಲ್ದೆ ಈ ಒಂದು ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ, ನಾಟಕ ಮಾಡಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 2-3 ವರ್ಷ ಜೈಲಲ್ಲೇ ಇದ್ದು ಡಾಕ್ಟರ್ ಅರ್ಳೆ ಅವರು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೂಲಕ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿಸಿ ತಾನ ಕೊಲೆನ ಮಾಡಿಲ್ಲ, ತಾನ್ ತನ್ನ ಹೆಂಡತಿನ ಸಾಯಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡು ಜೈಲಿಂದ ರಿಲೀಸ್ ಆಗ್ತಾರ. ಸೊ ಈಗ ಡಾಕ್ಟರ್ ಅರ್ಳೆ ಅವರು ಈ ಒಂದು ಕ್ರೈಮ್ ನ ಮಾಡಿಲ್ಲ ಅಂತಂದ್ರೆ ವೇದವಲ್ಲಿನ ಪೊಲೀಸ್ ಅವರು ಉಲ್ಟಾ ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲೇ FIR ಬರೆದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ ಅಂತ ಅವನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 1-2-3 ವರ್ಷ ಆ ಬ್ಯಾಂಕ್ ಮ್ಯಾನೇಜರ್ ಜೈಲಲ್ಲಿ ಇರ್ತಾನೆ. ಸಂತೋಷ್ ರಾವ್ ಅಂತೂ ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ನೆನಪು ಮಾಡ್ಕೊಳ್ಳಿ, 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಸೀನರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ನೆ ಕೂತಿರ್ಬೇಕಾದ್ರೆ ಅವನ ಹತ್ರ 5 ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ. ಆ 5 ಜನ ಕಿಡಿಗೇಡಿಗಳು ಯಾರು